ಇವತ್ತು ಗುರುಪೌರ್ಣಮಿ. ನಮಗೆ ಪಾಠ ಕಲಿಸಿದಂತಹ ಗುರುಗಳಿಗೆ ಮತ್ತು ನಮಗೆ ವಿದ್ಯೆ ಕಲಿಸಿದಂಥ ಗುರುಗಳಿಗೆ ಮಾತ್ರ ವಿಶ್ ಮಾಡಿದ್ರೆ ಅದೆಷ್ಟೋ ಒಳ್ಳೇದು ಹೇಳಿ. ನಮ್ಮ ಜೊತೆನೇ ಇದ್ದು ಮುಖವಾಡ ಹಾಕ್ಕೊಂಡು ನಮಗೆ ಒಳ್ಳೊಳ್ಳೆ ಲೈಫಲ್ಲಿ ಪಾಠ ಕಲಿಸಿದಂಥ ನನ್ನ ಎಲ್ಲ ಪ್ರೀತಿಯ ಗುರುಗಳಿಗೂ ದುಶ್ಮನ್ಗಳಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುಪೌರ್ಣಮಿ ಅಲ್ವಾ, ಸೊ ಅದರಿಂದ ಇವತ್ತೆಲ್ಲರೂ ಮನೆಯಲ್ಲೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಾಬಾ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು, ಪುಟ್ಟನಹಳ್ಳಿ ದೇವಸ್ಥಾನದಲ್ಲಿ. ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಇರೋದೇ ದೇವಸ್ಥಾನ, ಗಣೇಶನ ದೇವಸ್ಥಾನ. ಅದ್ರ ಹಿಂದೆಗಡೆನೇ ಬಾಬಾ ದೇವಸ್ಥಾನ ಇದೆ. ಸೊ ಅದರಿಂದ ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಲಡ್ಡು ಈ ಥರ ರೇಗಿದ್ದೇನೆ, ಗೊಂಬೆ. ಇವತ್ತು ನಾನು ಗಾಡಿ ಓಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನದ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಣ ಅಂತ. ಒಂಥರ ತುಂಬ ದಿನದ ಮೇಲೆ ಓಡಿಸಿದ್ದು ಸ್ವಲ್ಪ ಭಯ ಥರ ಆಯಿತು. ಮೊದಲೇ ಹಳ್ಳದಣ್ಣೆ ನೋಡಿ ಸರಿ ಇಲ್ಲ. ಅಯ್ಯೋ ಹಿಂಗಲ್ಲ, ತುಂಬ ದಿನದ ಮೇಲೆ ಗಾಡಿ ಓಡಿಸಿದ್ನಲ್ಲ, ಅದರಿಂದ ಏನೋ ಒಂಥರ ಸ್ವಲ್ಪ ಭಯ ಆದಂಗೆ ಆಯಿತು. ಬಟ್ ಆದರೂ ಓಕೆ, ಭಯ ಅಂದ್ಕೊಂಡು ಕುತ್ಕೊಂಡ್ರೆ ನಾವು ಇನ್ನೂ ಓಡ್ಸೋಕ್ಕೆ ಹೋಗಲ್ಲ, ಏನಿಲ್ಲ. ಲಾಸ್ಟ್ ಓಡಿಸಿದ್ನಲ್ಲೂ 7th ಮಂತಲ್ಲಿ ಅನಿಸುತ್ತೆ ಮೇ ಬಿ. ಅವತ್ತೋದಾಗ ಆನಂದಂಗೆ ವಿಡಿಯೋ ಮಾಡೋ ಅಂದೆ, ಆನಂದ ವಿಡಿಯೋನೇ ಮಾಡಿಲ್ಲ. ನೋಡ್ಕೊಂಡಿರ್ಬೇಕು, ಚೆನ್ನಾಗಿ ಮಾಡಿದಾರ ಅಲ್ಲ ಇದೆಲ್ಲ. ಒಳಗಡೆ ಹೋಗೋಣ. ಜನ ಅಂತ ಸಿಕ್ಕಾಬಿಟ್ಟೆ ಇರ್ತಾರೆ. ಗೊಂಬೆಗಿಲ್ಲೆಲ್ಲ ನೋಡ್ತಿದ್ದಂಗೆ ಟ್ಯಾಕ್ಸು. ನೆಕ್ಸ್ಟ್ ಇಯರಿಂದ ಇವ್ರು ಶುರು ಮಾಡ್ತಾರೇನೋ. ಫಸ್ಟ್ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಒಳಗಡೆ ಹೋಗೋಣ. ಬಂದೆ ಇದಲ್ಲ. ಪ್ರತಿ ವರ್ಷ ಕೂಡ ನಾವು ಶ್ರೀ ಸತ್ಯ ಗಣಪತಿ ಶಿರ್ಡಿ ಸಾಯಿ ಟ್ರಸ್ಟ್ ಅನ್ನೋಂಥ ಒಂದು ದೇವಸ್ಥಾನ ಇದು. ಸೊ ಇಲ್ಲಿಗೆ ಗಣೇಶನ ಹಬ್ಬದ ಟೈಮಲ್ಲೂ ಬರ್ತೀವಿ, ಮತ್ತು ಗುರುಪೌರ್ಣಮಿಗೂ ಕೂಡ ಬರ್ತೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಲ್ಲಿ. ಇದು ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಕೂಡ ಹೋಗಬೇಕು, ಯಾಕೆಂದರೆ ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ. ಇಲ್ಲಿ ಎಷ್ಟೊತ್ತಾಗುತ್ತೋ ನೋಡಬೇಕು. ಇಲ್ಲಿ ಟೈಮ್ ಏನಾದರೂ ಆಯಿತು ಅಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಕ್ಲೋಸ್ ಆಗಿಬಿಟ್ಟಿರುತ್ತೆ. ನೋಡೋಣ, ಇಲ್ಲೇನಾದರೂ ಬೇಗ ಮುಗಿದ್ರೆ ಅಲ್ಲಿ ಹೋಗೋಣ, ಇಲ್ಲಾಂದರೆ ನೋಡೋಣ. ಇವಾಗಲ್ವಾ ಮಂಗಳಾರತಿ ನನ್ನ ಮಗಳಿಗೆ ಬರ್ತಡೇ ಮಾಡ್ತೀನಿ, ಬಟ್ ಅವ್ರು ಮಾಡಲ್ಲ. ವರ್ಷಗಳಿಂದ ನೃತ್ಯರಾಗಿ ಅಥವಾ ಸಂಗೀತವನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು 1-2 ತಿಂಗಳಲ್ಲಿ ಅಥವಾ 1-2 ವರ್ಷಗಳಲ್ಲಿ ಬರುವಂತಹದ್ದಲ್ಲ. ಇದಕ್ಕೆ ಅನೇಕ ವರ್ಷಗಳ ಸಾಧನೆ ಬೇಕಾಗುತ್ತೆ, ನಿರಂತರವಾದ ಪರಿಶ್ರಮ ಬೇಕಾಗುತ್ತೆ. ಹಾಗಾಗಿ ನಮ್ಮ ಕಲೆಗಳು ಏನನ್ನು ನಮಗೆ ಸಾಧ್ಯ ಇದೆ, ನಮಗೆ ರಾಮಾಯಣ, ಮಹಾಭಾರತ ಇಂತಹ ಕಥೆಗಳಾಗಲಿ, ಕೃಷ್ಣನ ಶಿವನ ಎಲ್ಲ ದೇವರುಗಳ ಕಥೆಗಳು
ಸಾಯಿರಾಮ್ ಬೃಂದಾವನ. ಇವತ್ತಿನ ಪ್ರಸಾದ ಇದು ಟೊಮೆಟೊ ಬಾತ್ ಮತ್ತು ಮೈಸೂರು ಪಾಕು. ಹಂಗೆ ಅನ್ಬಾರ್ದು, ದೇವ್ರ ಪ್ರಸಾದನ. ಚೆನ್ನಾಯ್ತು ಪ್ರಸಾದ ಯಾವಾಗೂ ಅಷ್ಟು ಚೆನ್ನಾಗಿ. ಅಂದರೆ ಇವಳು ಮೈಸೂರು ಪಾಕ್ ಅಂದರೆ ಬಾಕ್ಸ್ ಥರ ಕೊಡ್ತಾರೆ, ಈ ಥರ ಪುಡಿ. ಅದು ಮಾಡ್ಬೇಕಾದ್ರೆ ಪುಡಿ ಆಗಿರುತ್ತೆ. ಸಾಕು ಮುದ್ದು, ತಮ್ಮ ಅಳ್ತವನೆ, ಬಾ ಬಂಗಾರಿ. ಸಾಕು. ಅದು ಅಳ್ತಾನೇ ಇಟ್ಟು ಹೋಗಪ್ಪ ಒಂದೇ ಸಮ. ಲಡ್ಡು 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 ಗೊಂಬೆಗೆ ಇದೆರಡು ತಗೊಂಡು ಇನ್ನೇ ಏನೇನೋ ಇದಾವಪ್ಪ. ಇವೆಲ್ಲ ನೋಡ್ರೆ ತಗೊಳ್ಳೋಣ ಅನ್ಸುತ್ತೆ. ಅಯ್ಯಪ್ಪ ದೇವ್ರೆ, ನನ್ಗೆ ಈ ಥರದ್ದು ಇಷ್ಟ. ಸಕ್ಕದಾಗಿದೆಲ್ಲ, ಒಂದೊಂದು ಎಷ್ಟೆಷ್ಟು ಅಗಲ ಐತೆ. ನಿನ್ನ ಹತ್ರ ಈ ಥರ ಸಕ್ಕದಾಗಿದೆ. ಗೊಂಬೆ ಒಬ್ಳೆ ಈ ವರ್ಷ, ಮುಂದಿನ ವರ್ಷದಷ್ಟರಲ್ಲಿ ನನಗೆ ತಕ್ಕೊಡು ಅಂತ ನೆಕ್ಸ್ಟ್ ಬರ್ತಾರೆ ಸಾಹೇಬ್ರು. ಇವತ್ತೊಂಥರ ಚೆನ್ನಾಗಿತ್ತು, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಮನೆಗೆ ಹೊರಡೋದು ಅಷ್ಟೇನೆ. ಇನ್ನು ಮುಂದೆ ಏನೋ ಮುಂದೆ ಐತಿನ್ನ ಬನ್ರಿ ಹೋಗೋಣ. ಚೆನ್ನಾಯಿತು. ಗೊಂಬೆಗೊಂದು ಬಲೂನು, ಹಾಗೆ ಒಂದು ಏನದು ಬಂಗಾರಿ ವಿಡಿಯೋ ಗೇಮ್ ಥರದ್ದು ಬರುತ್ತಲ್ಲ, ಆವಾಗ ನಾವು ಮುಂಚೆ ಎಲ್ಲ ಆಡ್ತಾ ಇದ್ವಿ ಈ ಥರದ್ದು. ವಾಟರ್ ಗೇಮ್, ವಾಚಿಂಗ್ ಗೇಮ್ ಅಲ್ಲ, ಗೇಮ್ ಹಿಂಗೆ ಅಮ್ಕ್ತಾ ಇದ್ರೆ ಇದಾಗುತ್ತಲ್ಲ ಅದು. ತೋರಿಸು, ಈ ಥರ ತಕ್ಕೊಟ್ಟಿರೋದು. ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನೇನಿದ್ರು ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಕೂಡ ಯಾರ್ಯಾರೋ ದೇವಸ್ಥಾನಕ್ಕೆ ಬಂದಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ಅಮ್ಮ ಅಲ್ಲಿ ನಡ್ಕೊಂಡು ಹೋಗ್ತಾಯಿರಿ. ಬಾಯ್ ಬಾಯ್. ಆವಾಗಲೇ ಹೋಗ್ಬೇಕಾದ್ರೆ ಅಂದ್ಕೊಂಡ್ವಿ ಮನೆ ಹತ್ರ ಕೂಡ ಬಾಬಾ ದೇವಸ್ಥಾನ ಇದೆ, ಅಲ್ಲೂ ಹೋಗೋಣ ಅಂತ. ಬಟ್ ಆದರೆ ನಾವು ಬರೋ ಅಷ್ಟರಲ್ಲಿ ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಕ್ಲೋಸ್ ಆಗಿಬಿಟ್ಟಿರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಬರಬೇಕಾದ್ರೆ ಇನ್ನೂ ಓಪನ್ನೇ ಇತ್ತು. ಸೊ ಇಲ್ಲೊಂದ್ಸಲಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಇಲ್ಲೂ ಕೂಡ ಹೋಗ್ತಾ ಇದ್ವಿ. ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡಿ ಹೇಗಿದೆ ಅಂತ.
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಚಂಡಿಕೇಶ್ವರ ಹತ್ರ ಬಂದಿದ್ದೀವಿ. ಅಂದರೆ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ತುಂಬ ಚೆಂಡು ಹಿಡಿತಾ ಇರ್ತಾರಲ್ಲ, ಅವ್ರಿಗೆ ಇಲ್ಲಿ ಕರ್ಕೊಂಬಂದು ಹಿಂಗೆ ತಲೆ ಬಾಗಿಸಿ ಒಂದೆರಡು ಕ್ಲಾಪ್ಸ್ ಮಾಡೋದ್ರಿಂದ ಹಠ ಹಿಡಿಯೋದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಲಡ್ಡು ತುಂಬ ಗಲಾಟೆ ಮಾಡ್ತಾನಲ್ಲ ಯಾವಾಗಲೂ ಅಂತ ಹೇಳಿ ಅಲ್ಲಿ ಒಂದ್ಸರಿ ನಮಸ್ಕಾರ ಮಾಡಿ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.